ನಮಸ್ಕಾರ ಎಲ್ಲರಿಗೂ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ ತುಂಬಾನೇ ಟೆಂಪರೇಚರ್ ಇದೆ, 44 to 45 ಡಿಗ್ರಿ ಸೆಲ್ಸಿಯಸ್ ನಡೀತಾ ಇದೆ. ಸೊ ನಾವು ಪ್ರೆಗ್ನೆನ್ಸಿಯಲ್ಲಿ ಏನು ಇಂಪಾರ್ಟೆಂಟ್ ಪ್ರಿಕಾಷನ್ಸ್ ತಗೋಬೇಕು, ಯಾಕಂದರೆ ನಮ್ಮ ಬಾಡಿ ತುಂಬಾನೇ ಹೀಟ್ ಸೆನ್ಸಿಟಿವ್ ಇರ್ತದೆ. ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಹೈಡ್ರೇಷನ್. ಡೈಲಿ ಮಿನಿಮಮ್ 3 ಲೀಟರ್ ವಾಟರ್ ಅನ್ನು ನಾವು ಕುಡಿಯಬೇಕು. ಅದರ ಜೊತೆ ತಾವು ಕೊಕೊನಟ್ ವಾಟರ್ ಮತ್ತು ಲೆಮನ್ ವಾಟರನ್ನು ಆ್ಯಡ್ ಮಾಡಿದರೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಡೈರೆಕ್ಟ್ ಸನ್ ನಾವು ಅವಾಯ್ಡ್ ಮಾಡಬೇಕು. ಎಸ್ಪೆಷಲಿ 11 AM to 4 PM, ಅಂದರೆ 11 ಗಂಟೆಲಿಂದ 4 ಗಂಟೆವರೆಗೂ ನಾವು ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡಿದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಥವಾ ಅಂಬ್ರೆಲಾ ಯೂಸ್ ಮಾಡ್ಬೋದು ತಾವು ಏನಾದರೂ ಇಂಪಾರ್ಟೆಂಟ್ ಹೊರಗೆ ಹೋಗಲೇಬೇಕು ಅಂದರೆ. ನೆಕ್ಸ್ಟ್ ಏನು ಅಂದರೆ ಇನ್ನೊಂದು ಲೂಸ್ ಕಾಟನ್ ಡ್ರೆಸ್ ಹಾಕೋಬೇಕು. ಟೈಟ್ ಕ್ಲೋತಿಂಗ್ ಮತ್ತು ಸಿಂಥೆಟಿಕ್ ಡ್ರೆಸ್ಸನ್ನು ಅವಾಯ್ಡ್ ಮಾಡಬೇಕು. ಇದು ಕಂಫರ್ಟಾಗಿ ಇರೋದನ್ನು ಇದ್ದರೆ ಇದು ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಫುಡ್ ಕೂಡ ನಾವು ಲೈಟಾಗಿ ತಿನ್ನಬೇಕು. ತುಂಬಾ ಆಯಿಲಿ ಫುಡ್ಸು ಇವೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಸ್ಮಾಲ್ ಮೀಲ್ಸ್ ಫ್ರೀಕ್ವೆಂಟಾಗಿ ನಾವು ತೊಗೋಬೋದು. ಅಂದರೆ 2 ತಾಸಿಗೊಮ್ಮೆ ಸ್ವಲ್ಪ ಊಟ ಮಾಡ್ಬೋದು. ಎಸ್ಪೆಷಲಿ ನಾವು ಇದ್ರ ಜೊತೆ ಫ್ರೂಟ್ಸು, ಬಟರ್ ಮಿಲ್ಕು, ಕರ್ಡ್ ಇವೆಲ್ಲ ಇನ್ಕ್ಲೂಡ್ ಮಾಡಿದರೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇಷ್ಟು ಹೀಟಲ್ಲಿ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ವಾರ್ನಿಂಗ್ ಸೈನ್ಸ್ ಮಾತ್ರ ನಾವು ಯಾವಾಗಲೂ ಗೊತ್ತಿರಬೇಕು. ಏನು ಅಂದರೆ ಒಂದು ಡಿಸಿನೆಸ್, ಚಕ್ರ ಬರ್ತಾ ಇದೆ, ವೀಕ್ನೆಸ್ ಆಗ್ತಾ ಇದೆ, ಯೂರಿನ್ ಕಡಿಮೆ ಹೋಗ್ತಾ ಇದೆ, ಇಲ್ಲ ತುಂಬಾ ಡಾರ್ಕ್ ಯೂರಿನ್ ಹೋಗ್ತಾ ಇದೆ ಅಂದರೆ ಇದು ತಾವು ಕೂಡಲೇ ತಾವು ಗೈನಕಾಲಜಿಸ್ಟ್ ಅಥವಾ ಆಬ್ಸ್ಟೆಟಿಷಿಯನ್ ಯಾರಿಗೆ ತೋರಿಸ್ತಾ ಇದ್ದೀರಾ ತಾವು ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ರಿಮೆಂಬರ್, ಹೆಲ್ತಿ ಮದರ್ ಅಂದರೆ ಹೆಲ್ತಿ ಬೇಬಿ. ಸೊ ಈ ಸಮ್ಮರಲ್ಲಿ ತಾವು ಎಲ್ಲರೂ ಸೇಫ್ ಆಗಿರಿ. ಆ್ಯಂಡ್ ಕೆಲವು ಪ್ರಿಕಾಷನ್ಸ್ ತೊಗೊಂಡ್ರೆ ಡೆಫಿನೆಟ್ಲಿ ಹೆಲ್ತಿ ಡೆಲಿವರಿಯೇ ಆಗುತ್ತೆ. ಥ್ಯಾಂಕ್ ಯು.